ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನಲ್ಗೆ ಸ್ವಾಗತ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಕತೆ ಹೆಸರು ಶೃಂಗಾರ ಕಾವ್ಯ, ಭಾಗ 56. ಲೇಖಕರು ಕೈಸರ್ ಜಹಾ. ಜಯದೇವರವರು ತಮ್ಮ ಮಗನ ಜೀವನ ಹಾಳಾಗಲಿಲ್ಲ, ಆದರೆ ತನ್ನ ತಂಗಿಯ ಮಗಳ ಜೀವನ ಹಾಳಾಯಿತಲ್ಲ. ಹಾಗೆಯೇ ತಮ್ಮ ಮಗಳ ಜೊತೆ ಹಾಗೇನಾದರೂ ಆಗುತ್ತಿದ್ದರೆ ಎಂದು ಯೋಚಿಸುತ್ತಾ ಕುಳಿತಿದ್ದವರ ಕಣ್ಣಿನಲ್ಲಿ ನೀರಿನ ಪಸೆ ಬರುವುದು. ಅಶ್ವಿನಿಯನ್ನು ರೂಮಿಗೆ ಕಳುಹಿಸಿದ ಜಾನಕಿಯವರು ತನ್ನ ರೂಮಿಗೆ ಹೋಗುತ್ತಿದ್ದ ಆರ್ಯನನ್ನು ಇಲ್ಲೇ ಇರು ಎಂದು ತಡೆದವರು ಜಯದೇವರವರಿಗೆ ಕುಡಿಯಲು ನೀರು ನೀಡಿ ನೀವು ಹೋಗಿ ಮಲಗಿಕೊಳ್ಳಿ ಎಂದು ಹೇಳಿ ಕಳುಹಿಸುವರು. ಅವರು ಹೋದ ನಂತರ ಆರ್ಯನನ್ನು ನೋಡಿ, ಅಲ್ಲ, ಕಾವ್ಯ ಯಾಕೆ ಹಾಗೆ ರೂಮಿಗೆ ಹೋದಳು ಅಂತ ಗೊತ್ತಾಯ್ತಾ ನಿನಗೆ ಎಂದು ಕೇಳಿದಾಗ, ಇಲ್ಲ ಅಮ್ಮ, ಅದಕ್ಕೆ ಹೋಗಿ ಕೇಳೋಣ ಅಂತ ರೂಮಿಗೆ ಹೋಗುತ್ತಿದ್ದೆ ಎನ್ನುವನು. ಸಂಸಾರದ ಗುಟ್ಟನ್ನು ಇಷ್ಟು ದಿನಗಳಿಂದ ಆ ಹುಡುಗಿ ಯಾರಿಗೂ ಹೇಳದೆ ಜೀವನ ನಡೆಸುತ್ತಾ ಇದ್ದಳು. ಆದರೆ ಇವತ್ತು ನೀನು ನಿನ್ನ ಸಂಸಾರದ ಗುಟ್ಟನ್ನು ಹೇಳಿ ಅವಳ ಮನಸ್ಸನ್ನು ನೋಯಿಸಿದ್ದೀಯ ಕಣೋ. ಒಂದು ಹೆಣ್ಣಾಗಿ ಅಷ್ಟನ್ನು ನಾನು ಅರಿಯಬಲ್ಲೆ. ನೀನು ಹಾಗೆ ಹೇಳುವ ಅವಶ್ಯಕತೆ ಏನಿತ್ತು ಆರ್ಯನ್? ನೀನು ತಪ್ಪು ಮಾಡಿಲ್ಲ ಅಂತ ಆ ಹುಡುಗಿ ನಿನಗೆ ನಾನಿದ್ದೀನಿ ಅಂತ ಬಂಡೆಕಲ್ಲಿನ ಹಾಗೆ ನಿಂತು ನೀನು ಕೆಟ್ಟವನಲ್ಲ ಎಂದು ನಿರೂಪಿಸಿದಳು. ನಿನ್ನ ಪರವಾಗಿ ಎಷ್ಟೆಲ್ಲ ಮಾತನಾಡಿದಳು. ಆದರೆ ನೀನು ಏನು ಮಾಡಿದೆ? ನೀನು ಆಕೆಯನ್ನು ಮುಟ್ಟಿಲ್ಲ ಎನ್ನುವ ವಿಷಯ ಎಲ್ಲರಿಗೂ ತಿಳಿಯುವಂತೆ ಹೇಳಿ ಎಲ್ಲರಿಗೂ ಗೊತ್ತಾಯಿತು. ಈಗ ಅವರೆಲ್ಲ ಕೊಂಕು ಮಾತನಾಡುತ್ತಾರೆ. ಅದರಿಂದ ಅವಳ ಮನಸ್ಸಿಗೆ ಎಷ್ಟು ಬೇಜಾರಾಗಲ್ಲ ಹೇಳು. ಅಲ್ಲ, ಆ ಹುಡುಗಿಯ ಕಣ್ಣಲ್ಲಿ ನಿನಗಾಗಿ ಉಕ್ಕಿ ಹರಿಯುವ ಪ್ರೀತಿಯನ್ನು ನಾನು ನೋಡಿದ್ದೀನಿ. ನಿನಗಾಗಿ ಹಾತೊರೆಯುವ ಅವಳ ಚಟಪಟಿಕೆ ನಾನು ನೋಡಿದ್ದೀನಿ. ಹಾಗಿರಬೇಕಾದರೆ ನೀನು ಇನ್ನೂ ಅಂತರ ಕಾಯ್ದುಕೊಂಡು ಇದ್ದೀಯ. ಇಷ್ಟು ತಿಂಗಳು ಕಳೆದರೂ ನಿನಗೆ ಆಕೆಯ ಮೇಲೆ ಒಲವು ಮೂಡಿಲ್ಲವೇ? ಅವಳು ಎಷ್ಟೇ ಪ್ರೀತಿಯಿಂದ ನಿನ್ನ ಜೊತೆಗೆ ಬಂದರೂ ನೀನು ಯಾವ ಬದಲಾವಣೆಯನ್ನೂ ಮಾಡಿಕೊಳ್ಳದೆ ಹೀಗೆ ಮೊದಲಿನಂತೆಯೇ ಇದ್ದೀಯಲ್ಲ. ಯಾಕೆ ನೀನು ಬೇರೆ ಯಾರನ್ನಾದರೂ ಎಂದು ಕೇಳುವಾಗಲೇ ಹಾಗೆಲ್ಲ ಏನಿಲ್ಲ ಅಮ್ಮ ಎಂದಾಗ, ಮತ್ತಿನ್ನೇನೋ ಚಾಂದಿನಿ ತಾಯಿ ಆಗ್ತಾ ಇದ್ದಾಳೆ ಅಂತ ತಿಳಿದಾಗ ಕಾವ್ಯಾಳ ಮೇಲೆ ಎಷ್ಟು ಒತ್ತಡ ಹಾಕಿದ್ದೆ ಗೊತ್ತಾ ನಾನು? ನೀನು ಮಗು ಮಾಡಿಕೋ ಅಂತ. ಆದರೆ ನನಗೇನು ಗೊತ್ತಿತ್ತು ನನ್ನ ಮಗ ಇನ್ನೂ ಅವಳ ಜೊತೆ ಸಂಸಾರವನ್ನೇ ಶುರು ಮಾಡಿಲ್ಲ ಅಂತ. ಒಂದು ಹೆಣ್ಣಿಗೆ ತನ್ನ ಗಂಡನ ಪ್ರೀತಿ ತುಂಬ ಮುಖ್ಯ ಕಣೋ. ಒಬ್ಬ ಗಂಡನ ಪ್ರೀತಿಯ ಮಾತುಗಳು ಅವಳಿಗೆ ಸರ್ವಸ್ವವನ್ನೂ ನೀಡುತ್ತದೆ. ಅಮ್ಮ ಹೀಗೆ ಹೇಳ್ತಾ ಇದ್ದಾಳೆ ಅಂತ ತಿಳಿಯಬೇಡ. ಏನು ಮಾಡೋದು, ಎಲ್ಲ ಹೆಣ್ಣು ಮಕ್ಕಳು ಇರುವುದು ಹಾಗೆ. ತನ್ನ ಗಂಡ ತನ್ನನ್ನು ಇಂಚಿಂಚು ಪ್ರೀತಿಸಬೇಕು, ಅವನಲ್ಲಿ ತಾನು ಲೀನವಾಗಬೇಕು ಅಂತ ಆಸೆ ಪಡುತ್ತಾಳೆ, ಬಯಸುತ್ತಾಳೆ. ಈಗ ಅವಳ ಮನಸ್ಸಿಗೆ ತುಂಬ ಬೇಸರ ಆಗಿದೆ ನೋಡು. ಏನು ಮಾಡುತ್ತೀಯ? ಇನ್ನು ಎಷ್ಟು ದಿನ ಅಂತ ಹೀಗೆ ಇರಬೇಕು ಅಂತ ಇದ್ದೀಯಾ? ಪಾಪ ಕಣೋ ಆ ಕಾವ್ಯ, ಅವಳನ್ನು ಇನ್ನು ಎಷ್ಟೊಂದು ಸತಾಯಿಸಬೇಕು ಅಂತ ಇದ್ದೀಯಾ? ನೀನಾಗಿ ನಿನ್ನ ಜೀವನ ಹಾಳು ಮಾಡಿಕೊಳ್ಳಬೇಡ. ಚಿನ್ನದಂತಹ ಹೆಣ್ಣು ದೊರೆತು ಚಿನ್ನದಂತಹ ಜೀವನ ನಿನ್ನ ಮುಂದೆ ಇದೆ. ನೀನಾಗಿ ಅದನ್ನು ಹಾಳು ಮಾಡಿಕೊಳ್ಳಬೇಡ ಅಷ್ಟೇ. ಇಷ್ಟೇ ಹೇಳೋದು ನಾನು. ಇಷ್ಟೆಲ್ಲ ಹೇಳಿದ ಮೇಲೆ ಇನ್ನೂ ನಿನ್ನ ಇಷ್ಟ ಎಂದು ಹೇಳಿ ಅಲ್ಲಿಂದ ತಾವು ತಮ್ಮ ರೂಮಿಗೆ ಹೋಗುವರು. ತನ್ನ ತಾಯಿಯ ಮಾತುಗಳನ್ನು ಕೇಳಿದ ಆರ್ಯನ್, ಛೇ, ನನಗೆ ಗೊತ್ತಿಲ್ಲದೆ ನಾನು ತಪ್ಪನ್ನು ಮಾಡಿಬಿಟ್ಟೆನಲ್ಲ. ಈಗ ಅವರನ್ನು ಹೇಗೆ ಸಮಾಧಾನ ಮಾಡುವುದು ಎಂದು ಯೋಚಿಸಿಕೊಂಡವನು ಬಾಗಿಲ ಬಳಿ ನಿಂತು ಕದವನ್ನು ತಟ್ಟಿದಾಗ ಕಾವ್ಯ ತೆಗೆದವಳು ಸೀದಾ ಹೋಗಿ ಸೋಫಾದ ಮೇಲೆ ಮಲಗುವಳು. ಆರ್ಯನ್ ಆಕೆಯ ಬಳಿ ಬಂದವನು, ಕಾವ್ಯ, ಸಾರಿ ಕಣ್ರಿ, ಪ್ಲೀಸ್ ಎಂದಾಗ ಆಕೆ ಏನೊಂದು ಮಾತನಾಡದೆ ಸುಮ್ಮನೆ ಕಣ್ಣು ಮುಚ್ಚಿ ಮಲಗಿರುವಳು. ಆರ್ಯನ್ ಮತ್ತೆ, ಕಾವ್ಯ ಪ್ಲೀಸ್, ನನಗೆ ಗೊತ್ತಾಗಲಿಲ್ಲ, ಅದನ್ನೆಲ್ಲ ಹೇಳಬಾರದು ಅಂತ
ಸಾರಿ ಕಣ್ರಿ ಎಂದು ತಪ್ಪಿತಸ್ಥ ಭಾವನೆಯಲ್ಲಿ ಕೇಳಿದಾಗ ಎದ್ದು ಕೂತವಳು ತನ್ನ ಲ್ಯಾಪ್ಟಾಪ್ ತೆಗೆದುಕೊಂಡು ಪ್ರಾಜೆಕ್ಟ್ ತಯಾರಿ ಮಾಡುವಳು. ಆರ್ಯನ್ ಅವಳನ್ನು ನೋಡುತ್ತಾ ಮತ್ತೆ ಒಂದು ಸಲ ಮಾತಾಡ್ರಿ ಪ್ಲೀಸ್ ಎಂದಾಗ ಲ್ಯಾಪ್ಟಾಪನ್ನು ತೆಗೆದಿಟ್ಟವಳು, ಏನು ಮಾತನಾಡಬೇಕು ಆರ್ಯನ್? ಎಲ್ಲರ ಮುಂದೆ ಮಾತನಾಡುವ ಹಾಗೆ ನೀವು ನನ್ನನ್ನು ಬಿಟ್ಟಿದ್ದೀರಾ? ಗಂಡ ಹೆಂಡತಿ ಸಂಬಂಧದ ವಿಷಯ 4 ಗೋಡೆಯೊಳಗೆ ಇರಬೇಕೇ ವಿನಃ ಹೀಗೆ ಎಲ್ಲರ ಮುಂದೆ ಅದನ್ನು ಹೇಳಿ ಅವರೆಲ್ಲ ನಗುವ ಹಾಗೆ ಮಾಡುವುದಲ್ಲ ಎನ್ನುವಳು. ಕಾವ್ಯ ಅವರೆಲ್ಲ ಈಗ ಸೀಮಾಳ ಚಿಂತೆಯಲ್ಲಿ ಇದ್ದಾರೆ ಎಂದಾಗ ಇನ್ನೂ ಸಿಟ್ಟಾದ ಕಾವ್ಯ, ನಿಮಗೆ ಏನೂ ಗೊತ್ತಾಗಲ್ಲ. ನಾನು ನಿಮಗೆ ಒಂದು ಜೋಕ್ ಆಗಿಬಿಟ್ಟಿದ್ದೀನಿ. ಏನು ಹೇಳಿದರೂ ನೀವು ಸೀರಿಯಸ್ ಆಗಿ ತೆಗೆದುಕೊಳ್ಳುವುದೇ ಇಲ್ಲ. ಸೀಮಾಳ ಚಿಂತೆಯಲ್ಲಿ ಇದ್ದೀರಾ ಅಂತ ಹೇಳುತ್ತಿದ್ದೀರಲ್ಲ, ಅವಳ ಬಗ್ಗೆ ಯಾರು ಯೋಚನೆ ಮಾಡಲ್ಲ ಅಂತ ತಿಳಿದಿದ್ದೀರಾ? ನನಗೆ ನಿಮ್ಮ ಜೊತೆ ಏನು ಮಾತು ಬೇಕಾಗಿಲ್ಲ ಆರ್ಯನ್. ನನ್ನ ಪಾಡಿಗೆ ನನ್ನನ್ನು ಬಿಟ್ಟು ಬಿಡಿ ಪ್ಲೀಸ್ ಎಂದು ಬೇಸರದಿಂದ ಹೇಳಿದಾಗ ಕಾವ್ಯ, ನೀವು ಹೀಗೆ ಮಾತನಾಡದೆ ಇದ್ದರೆ ನನಗೆ ಆಗಲ್ಲ ಕಾವ್ಯ ಎನ್ನುವನು. ಮೊದಲೇ ಸಿಟ್ಟು ಮತ್ತು ನೋವಿನಲ್ಲಿ ಇದ್ದವಳು, ಏನಾಗಲ್ಲ ಆರ್ಯನ್ ಹೇಳಿ, ಯಾವಾಗಲೂ ನಿಮ್ಮ ಬಗ್ಗೆನೇ ಹೇಳುತ್ತೀರಲ್ಲ, ನನ್ನ ಬಗ್ಗೆ, ನನ್ನ ಮನಸ್ಸಿನ ಬಗ್ಗೆ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಎಷ್ಟು ಸಲ ಹೇಳಿದೆ ನಿಮ್ಮನ್ನು ನಾನು ಪ್ರೀತಿಸುತ್ತಾ ಇದ್ದೀನಿ ಅಂತ. ಆದರೆ ನೀವು ನನ್ನ ಭಾವನೆಗಳಿಗೆ ಬೆಲೆಯನ್ನೇ ಕೊಡಲಿಲ್ಲ. ಚಾಂದಿನಿ ಮನಸ್ಸಿನಲ್ಲಿ ಇಲ್ಲ ಅಂತೀರಾ, ಸೀಮಾ ಮೇಲೆ ಆ ರೀತಿಯ ಭಾವನೆ ಇಲ್ಲ ಅಂತೀರಾ. ಹೆಂಡತಿಯಾದ ನನ್ನ ಮೇಲೆ ಏನೂ ನಿಮಗೆ ಯಾವುದೇ ರೀತಿಯ ಭಾವನೆಗಳಿಲ್ಲ ಎಂದರೆ ನಾನು ಏನು ಮಾಡಲಿ ಆರ್ಯನ್? ನಮ್ಮಿಬ್ಬರ ಮದುವೆ ಆದ ಸಮಯ ಸಂದರ್ಭ ಸರಿ ಇರಲಿಲ್ಲ. ನನಗೆ ಹಾಗಂತ ಇಷ್ಟು ದಿನಗಳು ಕಳೆದರೂ ನಿಮಗೆ ನನ್ನ ಮೇಲೆ ಯಾವುದೇ ರೀತಿಯ ಭಾವನೆ ಮೂಡಿಲ್ಲ ಎಂದರೆ ಬಹುಶಃ ನನ್ನಲ್ಲೇ ಏನೋ ಕೊರತೆ ಇರಬೇಕು. ಸಾಕು, ನಮ್ಮಿಬ್ಬರ ಸಂಬಂಧ ಇಲ್ಲಿಗೆ ಸಾಕು. ಇನ್ನು ಎಲ್ಲರ ಮುಂದೆ ಇದೊಂದು ತಮಾಷೆಯಾಗುವುದು ಬೇಡ. ಸುಮ್ಮನೆ ನಾವಿಬ್ಬರು ದೂರ ಆದರೇನೆ ಒಳ್ಳೆಯದು. ಪುಣೆಯಿಂದ ವಾಪಸ್ ಬಂದ ಮೇಲೆ ನಾನು ಶಾಶ್ವತವಾಗಿ ನಿಮ್ಮಿಂದ ದೂರ ಆಗುತ್ತೀನಿ. ಹೇಗೂ ಡೈವೋರ್ಸ್ ಪೇಪರ್ ರೆಡಿ ಇದೆ, ನಿಮ್ಮ ಸೈನ್ ಆದರೆ ಮುಗಿಯಿತು. ನನಗೂ ಸಾಕಾಗಿದೆ. ನನ್ನ ಗಂಡ ನನ್ನನ್ನು ತುಂಬ ಪ್ರೀತಿಸುತ್ತಾನೆ. ಜೀವನ ಪೂರ್ತಿ ಅವನ ನೆರಳಲ್ಲಿ ನಾನು ಇರುತ್ತೇನೆ ಅಂತ ತಿಳಿದುಕೊಂಡಿದ್ದೆ. ಆದರೆ ಎಂದು ತನ್ನ ಕಣ್ಣೀರಿನಿಂದ ಜಾರಿದ ಹನಿಯನ್ನು ಒರೆಸಿಕೊಂಡು ಹೇಳಿದವಳು, ಸಮಯ ನೋಡಿದಾಗ 7 ಗಂಟೆ ಆಗಿರುವುದು. ಮನಸ್ಸಿಗೆ ಬೇಜಾರಾಗಿದ್ದ ಕಾರಣ ಊಟ ಏನು ಬೇಡ, ಬೆಳಗ್ಗೆ ಬೇಗನೆ ಎದ್ದೇಳಬೇಕು ಎಂದು ಮಲಗುವಳು. ಆರ್ಯನ್ ಬೇಜಾರಾದವರು ಅಲ್ಲಿಯೇ ಮಂಚದ ಮೇಲೆ ಅಡ್ಡಾಗಿ ಫ್ಯಾನ್ ನೋಡುತ್ತಾ, ಮೊದಮೊದಲು ನಿಮ್ಮ ಮೇಲೆ ನನಗೆ ಭಾವನೆಗಳು ಶುರುವಾಯಿತು ಕಾವ್ಯ. ಆದರೆ ನಾನೇ ಅದನ್ನು ತಡೆದೆ. ನಿಮ್ಮಿಂದ ಎಲ್ಲ ರೀತಿಯ ಸಹಾಯ ಪಡೆದು ಅದಕ್ಕೆ ನಾನು ನಿಮ್ಮನ್ನು ಇಷ್ಟಪಟ್ಟೆ ಅಂತ ಆಗಬಾರದು ನೋಡಿ. ಸ್ವಾರ್ಥಿಯಾದೆ ಎಂದುಕೊಳ್ಳಬಾರದಲ್ಲವಾ? ಅದಕ್ಕೆ ಬಹುಶಃ ಅದೇ ನಾನು ಮಾಡಿದ ತಪ್ಪು ಅನಿಸುತ್ತೆ. ನಾನೇ ನನ್ನ ಭಾವನೆಗಳಿಗೆ ಕಡಿವಾಣ ಹಾಕಿಬಿಟ್ಟೆ. ಆದರೆ ಈಗ ಹಾಗೆ ಆಗಲ್ಲ ಕಾವ್ಯ. ನಿಮ್ಮನ್ನು ನೋಡಬೇಕು, ನಿಮ್ಮ ಜೊತೆ ಮಾತನಾಡಬೇಕು, ನಿಮ್ಮನ್ನು ಅಪ್ಪಿಕೊಂಡು ಮಲಗಬೇಕು. ನೀವಿಲ್ಲ ಎಂದರೆ ನನಗೆ ಏನು ಇಷ್ಟನೇ ಆಗೋಲ್ಲ. ಅದಕ್ಕೆ ನೀವು ನಿಮ್ಮ ತಾಯಿ ಮನೆಗೆ ಹೋಗುತ್ತೀನಿ ಎಂದರೂ ನಾನು ಹೋಗೋದಕ್ಕೆ ಬಿಡುತ್ತಿರಲಿಲ್ಲ. ಇದೆಲ್ಲ ಪ್ರೀತಿ ಎಂದರೆ ಹೌದು, ನನಗೆ ನಿಮ್ಮ ಮೇಲೆ ಪ್ರೀತಿ ಇದೆ. ನೀವು ಶಾಶ್ವತವಾಗಿ ನನ್ನಿಂದ ದೂರ ಆಗ್ತಿದ್ದೀನಿ ಅಂತ ಹೇಳಿದ್ದೀರಿ ನೋಡಿ. ನನ್ನ ಮನಸ್ಸು ಆ ನೋವನ್ನು ತಡೆಯಲಿಲ್ಲ ಕಾವ್ಯ. ಹೇಗೆ ಆಯಿತು ಗೊತ್ತಾ? ನೀವು ಹೀಗೆ ಹೇಳಿದ ಮೇಲೆ ನಿಮ್ಮನ್ನು ಪುಣೆಗೂ ಕಳುಹಿಸುವುದಕ್ಕೆ ಮನಸ್ಸಿರಲಿಲ್ಲ. ಆದರೆ ಅದು ನಿಮ್ಮ ಕರಿಯರ್ಗೆ ತುಂಬ ಮುಖ್ಯ. ಅದಕ್ಕೆ ನಾನು ಅಡ್ಡಿಪಡಿಸಲ್ಲ. ನೀವು ಪುಣೆಯಿಂದ ಬಂದ ಮೇಲೆ ನನ್ನ ಮೇಲೆ ಪ್ರೀತಿಯನ್ನು ನಿಮ್ಮಲ್ಲಿ ಹೇಳಿ 1 ವಾರ ಇಲ್ಲಿಂದ ನಿಮ್ಮನ್ನು ಎಲ್ಲಿಗಾದರೂ ದೂರ ಕರೆದುಕೊಂಡು ಹೋಗುತ್ತೇನೆ. ಎಷ್ಟು ನೋವು ನೀಡಿದ್ದೇನೋ ಅಷ್ಟೇ ಸಂತೋಷ ಕೊಡುತ್ತೇನೆ ಕಾವ್ಯ. ನನ್ನಿಂದ ತುಂಬ ನೋವು ಪಟ್ಟಿದ್ದೀರಾ. ಸಾರಿ ಕಾವ್ಯ ಎಂದು ಎದ್ದವನು ಆಕೆ ಮಲಗಿದ್ದಾಳೆಯೇ ಎಂದು ನೋಡುವನು. ಕಾವ್ಯ ಮಲಗಿರುವಳು.
ಆಕೆಯ ಹತ್ತಿರ ಬಂದು ಹೊದಿಕೆ ಹೊದಿಸಿ ನೆತ್ತಿಯನ್ನು ಚುಂಬಿಸಿದವನು, ಇದನ್ನು ಪ್ರೀತಿ ಅಂತಾರೆ. ಅಂದರೆ ಇದನ್ನು ನಾನು ನೀವು ಪುಣೆಯಿಂದ ವಾಪಸ್ ಬರುವ ದಿನ ಒಂದು ಸರ್ಪ್ರೈಸ್ ನೀಡಿ ಹೇಳುತ್ತೇನೆ ಕಾವ್ಯ. ಆಗ ನೀವು ನನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಎಂದು ಹೇಳಿ ತಾನು ಮಲಗುವನು. ಮರುದಿನ ಸೀಮಾಳ ಆರೋಗ್ಯದಲ್ಲಿ ಇತ್ತೀಚೆಗೆ ಏರುಪೇರಾಗುದ್ದು. ಬೆಳಗ್ಗೆ ತಿಂಡಿ ತಿನ್ನುವಾಗ ತುಂಬ ವಾಂತಿಯನ್ನು ಮಾಡಿಕೊಳ್ಳುತ್ತಿದ್ದಳು. ಕೆಲಸಕ್ಕೂ ಸರಿಯಾಗಿ ಹೋಗದೆ ರಜೆ ಹಾಕುತ್ತಿದ್ದಳು. ಬೆಳಗ್ಗೆ ಎದ್ದೇಳಲೇ ಸಾಧ್ಯವಾಗುತ್ತಿರಲಿಲ್ಲ. ತುಂಬ ನಿಶ್ಶಕ್ತಿ ಉಂಟಾಗಿರುತ್ತಿತ್ತು. ಯಾವ ಕೆಲಸಗಳಲ್ಲೂ ತಲ್ಲೀನತೆ ಇರಲಿಲ್ಲ. ಸದಾ ರೂಮಿನಲ್ಲಿ ನಿದ್ದೆ ಮಾಡುತ್ತಿದ್ದಳು. ಇದನ್ನೆಲ್ಲ ಗಮನಿಸುತ್ತಿದ್ದ ಸರಿತಾರವರು ತಾವೇ ಆಕೆಯನ್ನು ಡಾಕ್ಟರ್ ಬಳಿ ಕರೆದುಕೊಂಡು ಹೋದಾಗ ಡಾಕ್ಟರ್ ಅವರನ್ನು ಪರೀಕ್ಷಿಸಿ ಆಕೆ ಗರ್ಭಿಣಿ ಎಂದು ಹೇಳಿರುವರು. ಸೀಮಾ ಸುಳ್ಳು ಗರ್ಭ ಧರಿಸಿದ್ದಾಳೆ ಎಂದು ಭಾವಿಸಿದ್ದರು. ಒಮ್ಮೆಲೆ ಬೆಚ್ಚಿ ಬೀಳುವರು ಈ ವಾರ್ತೆಯನ್ನು ಕೇಳಿ. ಮುಂದುವರಿಯುತ್ತದೆ. ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು. ನಿಮ್ಮೆಲ್ಲರ ಪ್ರತಿ ಕಮೆಂಟ್ ನಮಗೆ ಸ್ಫೂರ್ತಿದಾಯಕ. ಪ್ರಿಯ ವೀಕ್ಷಕರೇ, ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.